ಪ್ರಪಂಚದಲ್ಲಿ ಕೋಟ್ಯಾಂತರ ಜೀವರಾಶಿಗಳಿವೆ. ಅವುಗಳಲ್ಲಿ ಕೆಲವು ಜೀವಿಗಳು ಹಲವಾರು ಬಣ್ಣಗಳಲ್ಲಿ ತುಂಬಾನೇ ಸುಂದರವಾಗಿ ಕಾಣಿಸ್ತವೆ. ಇನ್ನು ಕೆಲವು ಜೀವಿಗಳು ಪೂರ್ತಿಯಾಗಿ ಕಪ್ಪು ಬಣ್ಣದಲ್ಲಿ ಕಾಣಿಸ್ತವೆ. ಸಾಮಾನ್ಯವಾಗಿ ನಾವೆಲ್ಲ ಕಪ್ಪು ಬಣ್ಣದಲ್ಲಿ ಕಾಣುವ ಜೀವಿಗಳನ್ನ ನೋಡಿರ್ತೀವಿ. ಉದಾಹರಣೆಗೆ ಕಪ್ಪು ಬಣ್ಣದ ನಾಯಿಗಳನ್ನ, ಕಪ್ಪು ಬಣ್ಣದ ಬೆಕ್ಕುಗಳನ್ನ ಹಾಗೂ ಇನ್ನಿತರೆ ಜೀವಿಗಳನ್ನ ಕೂಡ ನಮ್ಮ ದಿನನಿತ್ಯ ಜೀವನದಲ್ಲಿ ನೋಡಿರ್ತೀವಿ. ಆದ್ರೆ ಈ ವಿಡಿಯೋದಲ್ಲಿ ನಾವು ತೋರಿಸಲು ಹೊರಟಿರುವ ಜೀವಿಗಳನ್ನ ಸಾಮಾನ್ಯವಾಗಿ ನಿಮ್ಮಲ್ಲಿ ತುಂಬಾ ಜನ ನೋಡಿರೋದಿಲ್ಲ. ಯಾಕಂದ್ರೆ ಆ ಜೀವಿಗಳು ಕಪ್ಪು ಬಣ್ಣದಲ್ಲಿ ಕಂಡು ಬರುವುದು ತುಂಬಾನೇ ಅಪರೂಪ. ಅಂತಹ ಅಪರೂಪದ ಜೀವಿಗಳ ಬಗ್ಗೆ ಈಗ ನಿಮ್ಗೆ ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲ, ಆ ಜೀವಿಗಳು ಕಪ್ಪು ಬಣ್ಣದಲ್ಲಿ ಕಂಡು ಬರುವುದಕ್ಕೆ ಕಾರಣ ಏನು ಅಂತ ಕೂಡ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮಿಸ್ ಮಾಡ್ದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ಸಪೋರ್ಟ್ ಅಂದ್ರೆ ಜಸ್ಟ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಾಕು. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಪ್ರಪಂಚದಲ್ಲಿರುವ ಕೆಲವು ಜೀವಿಗಳು ಮಾತ್ರವೇ ಯಾಕೆ ಕಪ್ಪು ಬಣ್ಣಕ್ಕೆ ಬದಲಾಗ್ತವೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮನುಷ್ಯರ ದೇಹದಲ್ಲಿ ಯಾವ ರೀತಿ ಪಿಗ್ಮೆಂಟ್ ಇರುತ್ತೋ ಅದೇ ರೀತಿಯಲ್ಲಿ ಪ್ರಾಣಿಗಳ ದೇಹದಲ್ಲಿ ಕೂಡ ಒಂದು ಪಿಗ್ಮೆಂಟ್ ಇರುತ್ತೆ. ಅದನ್ನ ಮೆಲನಿನ್ ಎಂದು ಕರೀತಾರೆ. ಈ ಮೆಲನಿನ್ ಕೆಲಸ ಏನಂದ್ರೆ ದೇಹದ ಮೇಲಿರುವ ಕೂದಲುಗಳಿಗೆ ಮತ್ತು ಚರ್ಮಕ್ಕೆ ಬಣ್ಣವನ್ನ ಕೊಡುತ್ತೆ. ಯಾರ ದೇಹದಲ್ಲಿ ಮೆಲನಿನ ಪ್ರಮಾಣ ತುಂಬಾನೇ ಕಡಿಮೆ ಇರುತ್ತೋ ಅವರ ದೇಹದ ಬಣ್ಣ ಹೆಚ್ಚು ಬಿಳಿಯಾಗಿರುತ್ತೆ. ಅದನ್ನ ಆಲ್ಬಿನಿಸಂ ಎಂದು ಕರೀತಾರೆ. ಆ ರೀತಿಯ ಬಿಳಿ ಬಣ್ಣದ ಅಪರೂಪದ ಜೀವಿಗಳ ಮೇಲೆ ನಾನು ಆಲ್ರೆಡಿ ಒಂದು ಡೆಡಿಕೇಟೆಡ್ ವಿಡಿಯೋವನ್ನ ಕೂಡ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಈ ವಿಡಿಯೋದ ಕೊನೆಯಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಮಿಸ್ ಮಾಡದೆ ಹೋಗಿ ನೋಡಿ. ಇನ್ನು ಮೆಲನಿನ ಪ್ರಮಾಣ ಕಡಿಮೆ ಇದ್ರೆ ಚರ್ಮದ ಬಣ್ಣ ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ಬದಲಾಗುತ್ತೆ. ನಂಬರ್ 9, ಬ್ಲಾಕ್ ಸ್ಕ್ವೇರಲ್. ನೀವು ಕೆನಡಾ, USA ಅಥವಾ UK ಗೆ ಹೋಗಿದ್ರೆ ಈ ಸುಂದರವಾದ ಅಳಿಲನ್ನ ನೋಡಿರಬಹುದು. UK ಅಂದ್ರೆ ಉತ್ತರ ಕರ್ನಾಟಕ ಅಲ್ಲಲ್ಲ, ಯುನೈಟೆಡ್ ಕಿಂಗ್ಡಮ್. ಈ ಅಳಿಲು ಪೂರ್ತಿಯಾಗಿ ಕಪ್ಪು ಬಣ್ಣದಲ್ಲಿ ಕಂಡು ಬರುತ್ತೆ. ಈ ಅಳಿಲುಗಳು ಹೆಚ್ಚಾಗಿ ನಾರ್ತ್ ಅಮೆರಿಕಾದಲ್ಲಿ ಕಂಡು ಬರ್ತವೆ. ಯುರೋಪಿಯನ್ಸ್ ಅಮೆರಿಕಾಗೆ ಹೋದಾಗ ಅಲ್ಲಿ ಈ ಅಳಿಲುಗಳನ್ನ ನೋಡಿ ಅವರ ದೇಶಕ್ಕೆ ಇಂಪೋರ್ಟ್ ಮಾಡಿಕೊಳ್ತಾರೆ. ಇದರಿಂದ ಈ ಅಪರೂಪದ ಅಳಿಲುಗಳು UK ಅಲ್ಲಿ ಕೂಡ ಕಂಡು ಬರ್ತಿವೆ. ಪ್ರಸ್ತುತ ಇವುಗಳ ಪಾಪ್ಯುಲೇಷನ್ ತುಂಬಾನೇ ಕಡಿಮೆಯಾಗಿದೆ. ಇವು ಎಷ್ಟೊಂದು ಅಪರೂಪದ ಜೀವಿ ಅಂದ್ರೆ 10,000 ಅಳಿಲುಗಳಲ್ಲಿ ಕೇವಲ ಒಂದು ಮಾತ್ರವೇ ಪೂರ್ತಿಯಾಗಿ ಕಪ್ಪಾಗಿರುತ್ತೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವ ಸಂಗತಿ ಏನಂದ್ರೆ 2 ಗ್ರೇ ಅಳಿಲುಗಳು ಯಾವುದೇ ಕಾರಣಕ್ಕೂ ಕಪ್ಪು ಬಣ್ಣದ ಅಳಿಲುಗಳನ್ನ ರೀಪ್ರೊಡ್ಯೂಸ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಎರಡರಲ್ಲಿ ಒಂದು ಅಳಿಲಾದ್ರೂ ಪೂರ್ತಿಯಾಗಿ ಕಪ್ಪು ಬಣ್ಣದಲ್ಲಿ ಇರಬೇಕು. ಆಗ ಮಾತ್ರವೇ ಒಂದು ಹೊಸ ಕಪ್ಪು ಅಳಿಲು ಹುಟ್ಟುವುದಕ್ಕೆ ಸಾಧ್ಯವಾಗುತ್ತೆ. ನಂಬರ್ 8, ಬ್ಲಾಕ್ ಟೈಗರ್. ನಾರ್ಮಲ್ ಆಗಿ ನೀವೆಲ್ಲರೂ ಈ ರೀತಿಯಲ್ಲಿ ಕಾಣುವ ಹುಲಿಗಳನ್ನ ನೋಡಿರ್ತೀರಾ. ಜೊತೆಗೆ ನಿಮ್ಮಲ್ಲಿ ಕೆಲವರು ಈ ರೀತಿಯ ಬಿಳಿ ಬಣ್ಣದ ಹುಲಿಗಳನ್ನ ಕೂಡ ನೋಡಿರ್ತೀರಾ. ಇವುಗಳನ್ನ ಬಿಟ್ರೆ ಆಲ್ಮೋಸ್ಟ್ ಬೇರೆ ತರಹದ ಹುಲಿಗಳನ್ನ ನೀವು ನೋಡಿರೋದಿಲ್ಲ. ಆದ್ರೆ ಈಗ ನಿಮ್ಗೆ ಒಂದು ವಿಚಿತ್ರವಾಗಿ ಕಾಣುವ ಕಪ್ಪು ಬಣ್ಣದ ಹುಲಿಯನ್ನ ತೋರಿಸ್ತೀನಿ ನೋಡಿ. ಈಗ ನೀವು ನೋಡ್ತಾ ಇರುವ ಈ ಹುಲಿ ಹೆಚ್ಚು ಕಡಿಮೆ 70% ಕಪ್ಪು ಬಣ್ಣದಲ್ಲಿ ಹುಟ್ಟಿ ಎಲ್ಲರನ್ನ ಆಶ್ಚರ್ಯಪಡಿಸಿದೆ. ಈ ಹುಲಿಯನ್ನ ನೋಡ್ಬೇಕಂದ್ರೆ ನೀವು ವಿದೇಶಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ನಮ್ಮ ದೇಶದಲ್ಲಿರುವ ಒಡಿಶಾ ರಾಜ್ಯದಲ್ಲಿ ನಂದನ್ ಕನನ್ ಅನ್ನುವ ರಿಸರ್ವ್ ಫಾರೆಸ್ಟ್ ನಲ್ಲಿ ಈ ವಿಚಿತ್ರವಾದ ಕಪ್ಪು ಬಣ್ಣದ ಹುಲಿಯನ್ನ ಕಂಡು ಹಿಡಿದಿದ್ದಾರೆ. ನಿಜವಾಗ್ಲೂ ಇಂತಹ ಕಪ್ಪು ಬಣ್ಣದಲ್ಲಿ ಕಾಣುವ ಹುಲಿಗಳು ತುಂಬಾನೇ ಅಪರೂಪವಾಗಿ ಮಾತ್ರವೇ ಕಾಣಿಸ್ತವೆ. ಈ ಹುಲಿಯ ದೇಹದಲ್ಲಿ ಮೆಲನಿನ ಪ್ರಾಬ್ಲಮ್ ಇರೋದ್ರಿಂದ ಇದರ ಚರ್ಮದ ಬಣ್ಣ ಕಪ್ಪಾಗಿದೆ. ಇಲ್ಲಿ ಕೆಲವರಿಗೆ ಬರುವ ಡೌಟ್ ಏನಂದ್ರೆ ನಾರ್ಮಲ್ ಹುಲಿಗಳಿಗೆ ಮತ್ತು ಈ ಕಪ್ಪು ಬಣ್ಣದ ಹುಲಿಗಳಿಗೆ ಬಲದಲ್ಲಿ ಏನಾದ್ರೂ ವ್ಯತ್ಯಾಸ ಇರುತ್ತಾ ಅಂತ. ಇವುಗಳ ಮಧ್ಯೆ ಬಣ್ಣ ಬಿಟ್ರೆ ಬೇರೆ ಯಾವ ವ್ಯತ್ಯಾಸ ಕೂಡ ಇರೋದಿಲ್ಲ. ನಂಬರ್ 7, ಬ್ಲಾಕ್ ಪ್ಯಾಂಥರ್. ಇವು ಏಷ್ಯಾ, ಆಫ್ರಿಕಾ ಹಾಗೂ ಅಮೆರಿಕಾದಲ್ಲಿ ಕಂಡು ಬರ್ತವೆ. ಇವುಗಳ ಚರ್ಮದ ಮೇಲೆ ಕೂಡ ಲಿಪಾರ್ಡ್ ಮತ್ತು ಜಾಗ್ವರ್ಗಳ ಚರ್ಮದ ಮೇಲಿರುವ ಮಚ್ಚೆಗಳು ಈ ಬ್ಲಾಕ್ ಪ್ಯಾಂಥರ್ ಚರ್ಮದ ಮೇಲೆ ಕೂಡ ಕಂಡು ಬರ್ತವೆ. ಆದ್ರೆ ಇದರ ಬಣ್ಣ ಎಷ್ಟೊಂದು ಕಪ್ಪಾಗಿರುತ್ತೆ ಅಂದ್ರೆ ಚರ್ಮದ ಮೇಲಿರುವ ಮಚ್ಚೆಗಳು ಕಾಣುವುದಿಲ್ಲ. ಇವು ಕೂಡ ಬಿಗ್ ಕ್ಯಾಟ್ಸ್ ಜಾತಿಗೆ ಸೇರಿದ ಜೀವಿಗಳೇ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಲಿಪಾರ್ಡ್ ಮತ್ತು ಜಾಗ್ವರ್ಗೆ ಕಪ್ಪು ಬಣ್ಣ ಬಂದ್ರೆ ಅವೇ ಬ್ಲಾಕ್ ಪ್ಯಾಂಥರ್. ಒಂದು ರೀತಿಯಲ್ಲಿ ಇವು ಕೂಡ ಜಾಗ್ವರ್ಗಳೇ. ನಿಮ್ಗೆ ಈ ಬ್ಲಾಕ್ ಪ್ಯಾಂಥರ್ಗಳು ಸೆಂಟ್ರಲ್ ಹಾಗೂ ಸೌತ್ ಅಮೆರಿಕಾದಲ್ಲಿ ಕಂಡು ಬಂದ್ರೆ ಅವು ಜಾಗ್ವರ್ಗಳು ಅಂತ ನೀವು ಅರ್ಥ ಮಾಡ್ಕೋಬೇಕು. ಒಂದು ವೇಳೆ ಆಫ್ರಿಕಾ ಮತ್ತು ಏಷ್ಯಾದಲ್ಲಿ ಕಂಡು ಬಂದ್ರೆ ಅದು ಒಂದು ಚಿರತೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಬ್ಲಾಕ್ ಪ್ಯಾಂಥರ್ ಗಳನ್ನ ಪ್ರಪಂಚದ ಅತ್ಯಂತ ವಿಚಿತ್ರವಾದ ಮತ್ತು ಅಪರೂಪದ ಜೀವಿ ಎಂದು ಕರೀತಾರೆ. ಯಾಕಂದ್ರೆ ಇವುಗಳ ಪಾಪ್ಯುಲೇಷನ್ ತುಂಬಾನೇ ಕಡಿಮೆಯಾಗಿದೆ. ನಂಬರ್ 6, ಬ್ಲಾಕ್ ಚಿಕನ್. ನಿಮ್ಮಲ್ಲಿ ಕೆಲವರು ಕಪ್ಪು ಬಣ್ಣದ ಕೋಳಿಗಳನ್ನ ನೋಡಿರ್ತೀರಾ. ಆದ್ರೆ ಇಷ್ಟೊಂದು ಕಪ್ಪು ಬಣ್ಣದಲ್ಲಿರುವ ಕೋಳಿಗಳನ್ನ ನೀವು ನೋಡಿರೋದಿಲ್ಲ ಅನ್ಸುತ್ತೆ. ಯಾಕಂದ್ರೆ ಕೇವಲ ಇದರ ರೆಕ್ಕೆಗಳು ಅಷ್ಟೇ ಕಪ್ಪಾಗಿರೋದಿಲ್ಲ. ರೆಕ್ಕೆಗಳ ಜೊತೆಗೆ ಇದರ ಚರ್ಮ ಹಾಗೂ ದೇಹದ ಒಳಗಡೆ ಇರುವ ಅಂಗಗಳು ಕೂಡ ಪೂರ್ತಿಯಾಗಿ ಕಪ್ಪಾಗಿರುತ್ತೆ. ಅಷ್ಟೇ ಅಲ್ಲ, ಇದರ ಮೂಳೆಗಳು ಕೂಡ ಪೂರ್ತಿಯಾಗಿ ಕಪ್ಪು ಬಣ್ಣದಲ್ಲಿರುತ್ತೆ. ಈ ರೇಂಜ್ಗೆ ಕಪ್ಪಾಗಿರುವ ಜೀವಿಯನ್ನ ನಾನಂತೂ ಇದುವರೆಗೂ ನೋಡಿಲ್ಲ ಗುರು. ಕೋಳಿಯ ಈ ಜಾತಿಯ ಹೆಸರು ಅಯಾಮ್ ಸೆಮಾನಿ. ಈ ಕೋಳಿಗಳು ಇಂಡೋನೇಷ್ಯಾದಲ್ಲಿ ಕಂಡು ಬರ್ತವೆ. ಈ ಕೋಳಿಯ ಒಂದು ಸ್ಪೀಸಿಸ್ ಅನ್ನ ಭಾರತದ ಮಧ್ಯಪ್ರದೇಶ ಹಾಗೂ
ಛತ್ತೀಸ್ಗಢದ ಕೆಲವು ಪ್ರದೇಶಗಳಲ್ಲಿ ಮಾತ್ರ ನೋಡಬಹುದು. ಅಲ್ಲಿ ಈ ಕೋಳಿಯನ್ನ ಕಡಕ್ನಾಥ್ ಎಂದು ಕರೀತಾರೆ. ಈ ಕೋಳಿಯ ಮಾಂಸ ತಿಂದವರ ಪ್ರಕಾರ ಪ್ರಪಂಚದ ಅತ್ಯಂತ ರುಚಿಕರವಾದ ಕೋಳಿ ಮಾಂಸ ಅಂತ ಇದು. ಈ ಜಾತಿಯ ಕೋಳಿಗಳು ತುಂಬಾನೇ ಅಪರೂಪದ ಜೀವಿಗಳು. ಇದರಿಂದ ಇವುಗಳ ಡಿಮ್ಯಾಂಡ್ ಕೂಡ ಹೆಚ್ಚಿದೆ. ಅಂದ್ರೆ ಈ ಕೋಳಿಯ ಮಾಂಸದ ಬೆಲೆ ಕೂಡ ತುಂಬಾನೇ ಜಾಸ್ತಿ. ಇದರ ಮಾಂಸಕ್ಕೆ 1000ದಿಂದ 2500 ರೂಪಾಯಿಗೆ ಕೂಡ ಈ ಕೋಳಿಯ ಮಾಂಸ ಮಾರಾಟವಾಗುತ್ತೆ. ನಿಮ್ಗೆ ನಂಬೋದಕ್ಕೆ ಕಷ್ಟವಾದ್ರೂ ಕೂಡ ಇದೇ ನಿಜ. ನಂಬರ್ 5 ಬ್ಲಾಕ್ ವುಲ್ಫ್. ಇವು ಮುಖ್ಯವಾಗಿ ಸೈಬೀರಿಯಾ, ಫ್ರಾನ್ಸ್ ಹಾಗೂ ನಾರ್ತ್ ಅಮೆರಿಕಾದಂತಹ ದೇಶಗಳಲ್ಲಿ ಕಂಡು ಬರ್ತವೆ. ಇವುಗಳ ಬಣ್ಣ ಪೂರ್ತಿಯಾಗಿ ಕಪ್ಪಾಗಿರುತ್ತೆ. ಇದರಿಂದ ಈ ಜೀವಿಗಳು ನೋಡುವುದಕ್ಕೆ ತುಂಬಾನೇ ಭಯಂಕರವಾಗಿ ಕಾಣಿಸ್ತವೆ. ಇದರ ದೇಹದ ಕಪ್ಪು ಬಣ್ಣದಿಂದ ಇವು ತುಂಬಾನೇ ವಿಭಿನ್ನವಾಗಿ ಕಾಣುವುದರ ಜೊತೆಗೆ ಬೇಟೆಯಾಡುವಾಗ ಅದು ತುಂಬಾನೇ ಉಪಯೋಗಕ್ಕೆ ಬರುತ್ತೆ. ಯಾಕಂದ್ರೆ ಈ ಕಪ್ಪು ಬಣ್ಣದ ಸಹಾಯದಿಂದ ಸುಲಭವಾಗಿ ಬಚ್ಚಿಟ್ಕೊಂಡು ಬೇಟೆಯಾಡಬಲ್ಲದು. ತೋಳದ ಈ ಜಾತಿಯನ್ನ ಪ್ರಪಂಚದ ಅತ್ಯಂತ ವಿಭಿನ್ನವಾದ ಜಾತಿ ಎಂದು ಕರೀತಾರೆ. ಇದರಿಂದ ಈ ಜೀವಿಗಳು ತುಂಬಾನೇ ಅಪರೂಪವಾಗಿ ಮಾತ್ರವೇ ಕಂಡು ಬರ್ತವೆ. ಇವುಗಳ ಎಕ್ಸಾಕ್ಟ್ ಪಾಪ್ಯುಲೇಷನ್ ಎಷ್ಟಿರಬಹುದು ಅಂತ ಸರಿಯಾಗಿ ಯಾರಿಗೂ ಗೊತ್ತಿಲ್ಲ. ಅಂದ್ರೆ ಅಷ್ಟೊಂದು ಅಪರೂಪವಾಗಿ ಇವು ಮನುಷ್ಯರ ಕಣ್ಣಿಗೆ ಕಾಣಿಸ್ಕೊಳ್ತವೆ. ಈ ಕಪ್ಪು ಬಣ್ಣದ ತೋಳಗಳು ಈಗಲೂ ಕೂಡ ಕಾಡಿನಲ್ಲಿ ಕಂಡು ಬರ್ತವೆ ಅಂತ ಕೆಲವರು ಹೇಳ್ತಾರೆ. ಇವುಗಳ ತೂಕದ ಬಗ್ಗೆ ಮಾತನಾಡಿದ್ರೆ ಹೆಚ್ಚು ಕಡಿಮೆ 46ರಿಂದ 76 ಕೆಜಿಯಷ್ಟು ದೊಡ್ಡದಾಗಿ ಬೆಳೆಯಬಲ್ಲವು ಹಾಗೂ ಪ್ರತಿ ಗಂಟೆಗೆ 40 ಕಿಲೋಮೀಟರ್ ವೇಗವಾಗಿ ಓಡಬಲ್ಲವು. ನಂಬರ್ 4 ಬ್ಲಾಕ್ ಸ್ನೇಕ್. ನಾರ್ಮಲ್ ಆಗಿಯೇ ಹಾವುಗಳು ತುಂಬಾನೇ ಭಯಂಕರವಾಗಿ ಕಾಣಿಸ್ತವೆ. ಒಂದು ವೇಳೆ ಅವು ಪೂರ್ತಿಯಾಗಿ ಕಪ್ಪಾಗಿದ್ರೆ ಇನ್ನೆಷ್ಟು ವಿಭಿನ್ನವಾಗಿ ಮತ್ತು ಭಯಂಕರವಾಗಿ ಕಾಣಿಸಬಹುದು ಅಲ್ವಾ. ಮೆಲನಿನ್ ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಕಪ್ಪಾಗಿ ಕಾಣುವ ಈ ಹಾವುಗಳು ಕಿಂಗ್ ಕೋಬ್ರಾ, ರಾಟಲ್ ಸ್ನೇಕ್, ಬ್ಲಾಕ್ ಮಾಂಬಾ ಈ ರೀತಿಯ ಯಾವ ಜಾತಿಯ ಹಾವುಗಳು ಬೇಕಾದ್ರೂ ಕಪ್ಪು ಬಣ್ಣದಲ್ಲಿ ಕಂಡು ಬರಬಹುದು. ಅಂದ್ರೆ ಕಪ್ಪು ಬಣ್ಣದಲ್ಲಿರುವ ಈ ಹಾವುಗಳು ಯಾವ ಜಾತಿಗೆ ಸೇರ್ತವೆ ಅನ್ನೋದ್ರ ಮೇಲೆ ಅವು ಎಷ್ಟೊಂದು ಭಯಂಕರವಾಗಿರ್ತವೆ ಅನ್ನೋದು ಡಿಸೈಡ್ ಆಗುತ್ತೆ. ಇದರ ಬಣ್ಣಕ್ಕೆ ಮತ್ತು ವಿಷಕ್ಕೆ ಯಾವುದೇ ರೀತಿಯ ಸಂಬಂಧವಿಲ್ಲ. ಉದಾಹರಣೆಗೆ ಕಿಂಗ್ ಕೋಬ್ರಾ ಯಾವುದೇ ಬಣ್ಣದಲ್ಲಿ ಕಂಡು ಬಂದರೂ ಕೂಡ ಅದರಲ್ಲಿರುವ ವಿಷ ಅನ್ನೋದು ನಿಮ್ಗೆ ಯಮಲೋಕಕ್ಕೆ ದಾರಿಯನ್ನ ತೋರಿಸಬಲ್ಲದು. ಆದ್ರೆ ಕಪ್ಪು ಬಣ್ಣದ ಚರ್ಮದಿಂದ ಹಾವುಗಳಿಗೆ ಒಂದು ಲಾಭ ಇದೆ. ನಾರ್ಮಲ್ ಹಾವುಗಳಿಗೆ ಹೋಲಿಸಿದ್ರೆ ಕಪ್ಪು ಬಣ್ಣದ ಹಾವುಗಳು ತಮ್ಮ ದೇಹವನ್ನ ಬೆಚ್ಚಗೆ ಇರೋ ತರ ನೋಡಿಕೊಳ್ಬಹುದು. ನೀವು ಯಾವತ್ತಾದ್ರೂ ಕಪ್ಪು ಬಣ್ಣದ ಹಾವುಗಳನ್ನ ಡೈರೆಕ್ಟ್ ಆಗಿ ನೋಡಿದಿರಾ? ಒಂದು ವೇಳೆ ನೋಡಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ನಂಬರ್ 3 ಬ್ಲಾಕ್ ಪೆಂಗ್ವಿನ್. ನಾರ್ಮಲ್ ಆಗಿ ಪೆಂಗ್ವಿನ್ಗಳು ಕಪ್ಪು ಮತ್ತು ಬಿಳಿ ಎರಡೂ ಬಣ್ಣದಲ್ಲಿ ಕಂಡು ಬರ್ತವೆ. ಆದ್ರೆ ಪೂರ್ತಿಯಾಗಿ ಕಪ್ಪು ಬಣ್ಣದ ಪೆಂಗ್ವಿನ್ಸ್ ಅನ್ನ ನೀವು ಖಂಡಿತ ನೋಡಿರೋದಿಲ್ಲ. ಈ ಪೆಂಗ್ವಿನ್ಸ್ ಪಕ್ಷಿಗಳಾಗಿದ್ರು ಕೂಡ ಇವುಗಳಿಗೆ ಹಾರುವ ಶಕ್ತಿ ಇರೋದಿಲ್ಲ. ಇದು ನಿಮ್ಗೆ ಗೊತ್ತಿರುವ ವಿಷಯನೇ. ಈಗ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ಈ ಪೆಂಗ್ವಿನ್ಸ್ ಅನ್ನ ನೋಡಿ. ಇವು ಪೂರ್ತಿಯಾಗಿ ಕಪ್ಪು ಬಣ್ಣದಲ್ಲಿ ಕಂಡು ಬರ್ತಾ ಇವೆ. ಈ ಫೋಟೋಸ್ ಅನ್ನ 2010ರಲ್ಲಿ ತೆಗೆಯಲಾಗಿತ್ತು. ಆ ಫೋಟೋಗ್ರಾಫರ್ ಹೆಸರು ಆಂಡ್ರ್ಯೂ ಇವಾನ್ಸ್. ಆಗ ಇವರು ನ್ಯಾಷನಲ್ ಜಿಯೋಗ್ರಫಿಕ್ ಚಾನೆಲ್ ನಲ್ಲಿ ಕೆಲಸ ಮಾಡ್ತಾ ಇದ್ರು. ಈ ಕಪ್ಪು ಬಣ್ಣದ ಪೆಂಗ್ವಿನ್ಸ್ ಅನ್ನ ನೋಡಿ ವಿಜ್ಞಾನಿಗಳು ಕೂಡ ಶಾಕ್ ಆಗ್ತಾರೆ. ಅದಕ್ಕೆ ಈ ಫೋಟೋಸ್ ಅನ್ನ ಅತ್ಯಂತ ಅಪರೂಪ ಎಂದು ಹೇಳ್ತಾರೆ. ಇದಕ್ಕಿಂತ ಮೊದಲು ಪೂರ್ತಿಯಾಗಿ ಕಪ್ಪು ಬಣ್ಣದ ಪೆಂಗ್ವಿನ್ಸ್ ಗಳು ಈ ಭೂಮಿಯ ಮೇಲೆ ಇಲ್ಲ ಎಂದು ನಂಬಲಾಗ್ತಾ ಇತ್ತು. ಆದ್ರೆ ಈ ಫೋಟೋಸ್ ಎಲ್ಲರ ನಂಬಿಕೆಯನ್ನ ಬದಲಾಯಿಸುತ್ತೆ. ನಿಜವಾಗ್ಲೂ ಈ ಪ್ರಕೃತಿಯನ್ನ ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಲು ಮನುಷ್ಯರ ಕೈಯಲ್ಲಿ ಖಂಡಿತ ಸಾಧ್ಯವಿಲ್ಲ ಅನ್ಸುತ್ತೆ. ನಂಬರ್ 2 ಬ್ಲಾಕ್ ಬಗ್. ಎಲ್ಲಾ ಬ್ಲಾಕ್ ಬಗ್ ಗಳು ಕಪ್ಪು ಬಣ್ಣದಲ್ಲಿ ಕಾಣುವುದಿಲ್ಲ. ಭಾರತದಲ್ಲಿ ಕಂಡುಬರುವ ಈ ಜಿಂಕೆಗಳ ಸಂಖ್ಯೆ ತುಂಬಾನೇ ಕಡಿಮೆ ಇದೆ. ಇವು ನದಿ ಅಥವಾ ಕೆರೆಗಳ ಹತ್ತಿರ ಹೆಚ್ಚಾಗಿ ಕಂಡು ಬರ್ತವೆ. ಪ್ರಪಂಚದಲ್ಲಿ ಕಂಡುಬರುವ ಅತ್ಯಂತ ಅಪರೂಪದ ಬಿಳಿ ಜಿಂಕೆಗಳಿಗಿಂತ ಈ ಕಪ್ಪು ಬಣ್ಣದ ಜಿಂಕೆಗಳು ಹೆಚ್ಚು ಅಪರೂಪದ ಜಿಂಕೆಗಳಾಗಿವೆ. ಇವುಗಳ ಸಂರಕ್ಷಣೆಗೆ ಭಾರತ ಸರ್ಕಾರ ತುಂಬಾನೇ ಪ್ರಯತ್ನ ಮಾಡ್ತಿದೆ. ನಂಬರ್ 1 ಬ್ಲಾಕ್ ಯುರೋಪಿಯನ್ ರಾಬಿಟ್. ಮೊಲಗಳು ತುಂಬಾನೇ ಸುಂದರವಾದ ಮತ್ತು ಕ್ಯೂಟ್ ಆದ ಜೀವಿಗಳು. ಅದರಲ್ಲೂ ಈ ಕಪ್ಪು ಬಣ್ಣದ ಮೊಲಗಳು ಹೆಚ್ಚು ಕ್ಯೂಟ್ ಆಗಿ ಕಾಣಿಸ್ತವೆ. ಈ ಕಪ್ಪು ಬಣ್ಣದ ಮೊಲಗಳು ಮೊದಲು ಕೇವಲ ಯುರೋಪ್ ದೇಶಗಳಲ್ಲಿ ಮಾತ್ರವೇ ಕಂಡು ಬರ್ತಾ ಇದ್ವು. ಆದ್ರೆ ಈಗ ನಿಧಾನವಾಗಿ ಇಡೀ ಪ್ರಪಂಚವೆಲ್ಲ ಕಂಡು ಬರ್ತಿವೆ. ಆದ್ರೆ ಏಷ್ಯಾ ಮತ್ತು ಅಂಟಾರ್ಟಿಕವನ್ನ ಬಿಟ್ಟು ಯುರೋಪ್ ದೇಶಗಳಲ್ಲಿ ಈ ಕಪ್ಪು ಮೊಲಗಳನ್ನ ಹೆಚ್ಚಾಗಿ ಮನೆಯಲ್ಲಿ ಸಾಕ್ತಾರೆ. ಇಷ್ಟೊಂದು ಕ್ಯೂಟ್ ಆದ ಜೀವಿಯನ್ನ ಮನೆಯಲ್ಲಿ ಸಾಕುವುದಕ್ಕೆ ಎಲ್ಲರೂ ಇಷ್ಟಪಡೋದು ಕಾಮನೆ. ಕಾಡು ಮೊಲಗಳಲ್ಲಿ ಕೂಡ ಈ ಕಪ್ಪು ಬಣ್ಣದ ಮೊಲಗಳು ಕಂಡು ಬರ್ತವೆ. ನಾರ್ಮಲ್ ಮೊಲಗಳಿಗೆ ಮತ್ತು ಈ ಕಪ್ಪು ಬಣ್ಣದ ಮೊಲಗಳಿಗೆ ಯಾವುದೇ ರೀತಿಯ ವ್ಯತ್ಯಾಸ ಇರೋದಿಲ್ಲ. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.